ಯಾ ಹಲೋ ಸರ್. ಹಾ ಸರ್. ಐ ಥಿಂಕ್ ಒಂದು 20-30 ಡೇಸ್ ಮುಂಚೆ ನಿಮ್ಗೆ ಹೇಳಿದ್ದೆ ಸ್ಟ್ರಾಟಜಿನ, ಹೌದಾ? ಹೌದ್ ಸರ್ ಹೇಳಿದ್ರಿ. ಸೊ ಸ್ಟ್ರಾಟಜಿ ಹೇಗಿದೆ ಅಂಡ್ ನಿಮ್ಗೆ ಹೇಗ್ ಅನಿಸ್ತಿದೆ ಸರ್ ಸ್ಟ್ರಾಟಜಿ? ಈವನ್ ಇವತ್ತು ಮೆಸೇಜ್ ಮಾಡಿದ್ರಿ ನೀವು, ಸರ್ ನಿನ್ನೆನೂ 1 lakh ಹೌದ್ ಸರ್. ಪ್ರಾಫಿಟ್ ಮಾಡಿದ್ದೆ, ಇವತ್ತು 1 lakh ಪ್ರಾಫಿಟ್ ಮಾಡಿದ್ದೆ ಅಂತ. ಸೊ ಹೌದ್ ಹೇಗೆ ಸರ್. ಸರ್ ಈ ತರ ಒಂದು ಸೈಕಾಲಜಿನ ಹೇಗೆ ಬಿಲ್ಡ್ ಮಾಡಿದ್ರು? ಸರ್ ನಾನು ಅಂದ್ರೆ ಫಸ್ಟ್ 10-15 lakh ಲಾಸ್ ಆದ್ಮೇಲೆ ನಾನು ಟ್ರೇಡ್ ಮಾಡೋದ್ ಬೇಡ ಅಂತ ಇದ್ದೆ. ಆ ಓಕೆ. ಟೈಮಲ್ಲಿ ಇನ್ಸ್ಟಾಗ್ರಾಮ್ ನೋಡ್ತಾ ಇರುವಾಗ ನಿಮ್ದು ಬಂತು. ಓಕೆ. ನೋಡೋಣ ಇದು ಲಾಸ್ಟ್ ಚಾನ್ಸ್ ತಗೊಳ್ಳೋಣ, ಒಂದು ಕ್ಲಾಸ್ ತಗೊಳ್ಳೋಣ, 2,500 ಅಲ್ಲ ಹೋದ್ರೆ 2,500 ಹೋಗುತ್ತೆ, ಓಕೆ. ಏನ್ ಮಾಡಕ್ಕಾಗುತ್ತೆ ಅಂತ ನಾನು ತಗೊಂಡೆ. ಕ್ಲಾಸ್ ತಗೊಂಡು ಎಲ್ಲ ಒಂದಿನಕ್ಕೆ ಅರ್ಥ ಆಯ್ತು. ಬಟ್ ನಾನು ಲೈವ್ ಟ್ರೇಡ್ ಅಲ್ಲಿ ಟ್ರೇಡ್ ಮಾಡಕ್ಕೆ ಸ್ವಲ್ಪ ಭಯ ಆಗ್ತಿತ್ತು. ಯಾಕೆಂದ್ರೆ ನೀವು ಹೇಳ್ಕೊಟ್ಟಿದ್ ಸ್ಟ್ರಾಟಜಿ ಬರ್ತಾ ಇತ್ತು, ಬಟ್ ನನ್ಗೆ ಯಾಕೋ ಏನ್ ಆಗ್ತಾ ಇದೆ ಏನು ಅಂತ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಓಕೆ. 2 ವೀಕ್ ನಾನು ಫುಲ್ ಅಬ್ಸರ್ವ್ನೇ ಮಾಡ್ದೆ ಸರ್. ನೀವ್ ಏನ್ ಯಾ ಯಾ ಸ್ಟ್ರಾಟಜಿ ಹೇಳ್ಕೊಟ್ರಿ, ಯಾವ ತರ ಯಾವ ಟೈಮಲ್ಲಿ ಏನೇನ್ ಬರುತ್ತೆ, ಯಾ ಯಾ ಒಂದು ಮೂರ್ ಯಾ ಸ್ಟ್ರಾಟಜಿ, ಆ 3 ಸ್ಟ್ರಾಟಜಿನೂ ನಾನು ಚೆಕ್ ಮಾಡ್ತಾ ಇದ್ದೆ. ಯಾವ ಟೈಮಲ್ಲಿ ಓಕೆ. ಹೆಂಗ್ ಬರುತ್ತೆ, ಯಾವ ತರ ಆಗುತ್ತೆ ಅನ್ನೋದನ್ನೇ ನಾನು ಚೆಕ್ ಮಾಡ್ದೆ. ಟೂ ಯಾ ವೀಕ್ ಯಾ ನಾನು ಏನು ಟ್ರೇಡ್ ಮಾಡಕ್ ಹೋಗ್ಲಿಲ್ಲ. ಯಾ ಯಾ ಮಾಡ್ತಾ ಇದೆ, ಬಟ್ 400-500 ಈ ತರ ಪ್ರಾಫಿಟ್ ಎಲ್ಲ ಎಕ್ಸಿಟ್ ಆಗ್ಬಿಡ್ತಿದೆ. ಯಾ ಆ ಯಾ ಅಂದ್ರೆ ಟಾರ್ಗೆಟ್ ನಾನು ಒಂದು ಸ್ಟ್ರಾಟಜಿಲಿ ಒಂದು ಟಾರ್ಗೆಟ್ ತಗೋತಾ ಇರ್ಲಿಲ್ಲ. 1:3 ತರ ತಗೊಂತಾ ಇರ್ಲಿಲ್ಲ. 1:1 ಓಕೆ. ತರನೇ ತಗೊಂತಾ ಇದ್ದೆ. ಓಕೆ, ಯಾಕಂದ್ರೆ ಆ ಪ್ರೀವಿಯಸ್ಲಿ ಆ ಹಾವ್ ಸೀನ್ ಟೈಮಲ್ಲಿ ಮೆನಿ ಲಾಸಸ್, ಹೌದಾ ಸರ್? ಹೌದು ಸರ್. ಸೊ ಮತ್ತೆ ಹೇಳಿ. ಯಾ. ಅದ ಅದಾದ್ಮೇಲೆ ನಾನು 2 ವೀಕ್ ಎಲ್ಲ ಆದ್ಮೇಲೆ ಈ ವೀಕು ನಾನು ತಗೊಳ್ಳೇಬೇಕು, ಧೈರ್ಯ ಮಾಡಿ ತಗೊಂತೀನಿ, ನೋಡೋಣ ಆ ಸ್ಟ್ರಾಟಜಿನೇ ಯೂಸ್ ಮಾಡ್ತೀನಿ ಅನ್ಬಿಟ್ಟು ಆ ಯಾ. ಸ್ಟ್ರಾಟಜಿ ಪ್ರಕಾರನೇ ನಾನು ಯೂಸ್ ಮಾಡಿದೆ. ಆ ಸ್ಟ್ರಾಟಜಿ ಪ್ರಕಾರನೇ ನಾನು ನಿನ್ನೆನೇ 1 lakh ಪ್ರಾಫಿಟ್ ಮಾಡಿದ್ದೀನಿ. ಓಕೆ. ಇವತ್ತು 1 lakh ನಾನು ಪ್ರಾಫಿಟ್ ಮಾಡಿದ್ದೀನಿ. ಇದು ಒಂದ್ಸರಿ ಇದನ್ನ ಇದು ಮಾಡಿ ಸರ್, ರಿಫ್ರೆಶ್ ಮಾಡಿ ಸರ್ ಒಂದ್ಸರಿ. ನೋಡಿ ಸರ್, ಯಾಕಂದ್ರೆ ಲೈವ್ ಒಂದ್ಸರಿ ರಿಫ್ರೆಶ್ ಲೈವ್ ಮಾಡಿ, ತೋರಿಸ್ತಾ ಇದ್ದೀನಿ ಸರ್. ಒಂದ್ಸರಿ ಆ ಆಪ್ಷನ್ ಅದು ಇದನ್ನ ಆರ್ಡರ್ಸ್ ಅಂತ ತೋರಿಸಿ. ಯಾಕಂದ್ರೆ ಇದು ನಾವೇನೋ ಫೇಕ್ ಮಾಡ್ತಾ ಇದೀವಿ ಅದು ಇದು ಅಂತ ನೋಡಿ ಸರ್. ಮೆಸೇಜ್ ಮಾಡ್ತಾರೆ ಪೀಪಲ್ಸ್, ಇದಕ್ಕಂತ. ಸರ್ ಇವತ್ತು ಡೇಟೇ ಒಂದ್ಸರಿ. ತೋರಿಸ್ತೀನಿ ಸರ್. ಯಾ ಯಾ ಒಂದ್ ನಿಮಿಷ, ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ನೋಡಿ ಸರ್. ಯಾ ಡೇಟು ಯಾ 5/7 ವೆಡ್ನೆಸ್ಡೇ February 7th. ಒಂದ್ಸರಿ ಗಾಂಜಲ್ ಓಪನ್ ಮಾಡ್ಕೊಳ್ಳಿ ಸರ್. ಓಪನ್. ಸರ್ ಆದ್ರೆ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನ ಸರ್ ಸ್ಟ್ರಾಟಜಿನ, ಮತ್ತೆ ನಿಮ್ಗೆ ಗೈಡೆನ್ಸ್ ಕೊಡ್ತಾ ಸೂಪರ್ ಇದ್ದೀನ ಆಗಿ ಸರ್. ಹೇಳ್ಕೊಟ್ಟಿದ್ದೀನಿ ಸರ್. ಫಸ್ಟ್ ಸರ್ ಈವನ್ ಯಾವತ್ತು ಕ್ಲಾಸ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನಾನು ಪಟ್ ಅಂತ ಮೆಸೇಜ್ ಮಾಡ್ತಾ ಇದ್ದೀನ ಇಲ್ವಾ ಸರ್, ಈ ತರ ಅಂತ, ಮಾಡ್ತಾ ಹೌದಾ ಇದ್ದೀರಾ ಇಲ್ವಾ? ಸರ್? ಡೌಟ್ ಇದ್ರೆ ಮೆಸೇಜು ಮಾಡ್ತಾ ಇದ್ದೀರಾ. ಬಟ್ ನನ್ಗೂ ಡೌಟ್ಸ್ ಇರ್ತೇನೆ ಇತ್ತು ಸರ್. ಈ ಹೌದು. ಒಂದ್ ಕ್ಲಾಸ್ ತಗೊಬೇಕು, ಇನ್ನೊಂದ್ ಕ್ಲಾಸ್ ತಗೊಬೇಕು ಅಂತಾನೆ ಇದ್ದೆ. ಆದ್ರೂನು ಹೌದು. ಅಬ್ಸರ್ವ್ ಮಾಡೇ ಬಿಡೋಣ. 2 ವೀಕ್ ಹೌದು. ಟ್ರೇಡ್ ಮಾಡೋದೇ ಬೇಡ. ಎರಡ್ ಹೌದು. ವೀಕ್ ನಾವು ಅಬ್ಸರ್ವ್ ಎನಿ ಮಾಡೇ ಹೌ ಬಿಡೋಣ ಅಂತ ಎನಿ ಅನ್ಬಿಟ್ಟು. ಹೌ ನಾಲೆಡ್ಜ್ ಇದು ಒಂದು ನಿಮ್ಗೆ ಕಾನ್ಫಿಡೆಂಟ್ ಬರೋವರೆಗೂ ನೀವು ಬ್ಯಾಕ್ ಟೆಸ್ಟ್ ಮಾಡ್ತಾನೆ ಇದ್ದೀರಾ, ಲೈವ್ ಅಲ್ಲಿ ನೋಡ್ತಾನೆ ಇದ್ದೀರಾ, ಹೌದಾ? ಹೌದು ಸರ್, ನೋಡ್ತಾನೆ ಈವನ್ ಇದ್ದೀನಿ ಸರ್. ಕ್ಲಾಸ್ ಎಂಡಿಂಗ್ ಟೈಮ್ ಅಲ್ಲಿ ನಾನು ಹೇಳಿದ್ದೀನಿ ಸರ್, ಫಸ್ಟ್ ಒಂದು 2-3 ಡೇಸ್ ನೀವು ಲೈವ್ ಅಲ್ಲಿ ಅಬ್ಸರ್ವ್ ಮಾಡಿ, ನಿಮ್ಗೆ ಕಾನ್ಫಿಡೆನ್ಸ್ ಹ್ಮ್. ಬಂದ್ಮೇಲೆ ಮತ್ತೆ ಗೋ ವಿತ್ ಓನ್ಲಿ 1 lot ಅಂತ ಹೇಳ್ತೀನಾ, ಹೌದಾ ಹೌದು ಇಲ್ವಾ ಸರ್. ಸರ್? ಸೊ ಹೌದು ಸರ್. ನಾನು ಹೌದು ಸರ್, ಹೇಳೋದು ಹೇಳ್ತೀನಿ. ನಿಮ್ಮ ಒಳ್ಳೇದಕ್ಕೆ, ಓಕೆನಾ? ಎನಿಹೌ, ಹ್ಮ್. ಸೀರಿಯಸ್ಲಿ ಸರ್, ನೀವು ಮುಂಚೆ ಒಂದು 15 lakhs ಲಾಸ್ ಆಗಿದ್ದೆ ಅಂತ ಹೇಳಿದ್ರಿ. ಈಗಾದ್ರೆ ಹೌದು ಆಲ್ರೆಡಿ ಸರ್. ಈಗ 2 lakhs ಲಾಸ್ ರಿಕವರ್ ಆಗಿದೆ. ಎನಿಹೌ, ಹೌದು ಸರ್. ಚೆನ್ನಾಗಿ ಅರ್ನ್ ಮಾಡ್ಕೊಳ್ಳಿ, ಹ್ಯಾಪಿ ಆಗಿರಿ ಸರ್, ಆಯ್ತಾ? ಆದ್ರೆ ಆಯ್ತು ಈಗ ಸರ್. ನೀವು. ನಮ್ ಸ್ಟೂಡೆಂಟ್ಸ್ ಗೆ ಇಲ್ಲ ಅಂದ್ರೆ ಪೀಪಲ್ಸ್ ನೋಡ್ತಾರಲ್ವಾ, ವ್ಯೂವರ್ಸ್ ಗೆ, ಅದು ನೀವೇನಾದ್ರೂ ಒಂದು ಹೌದು ಸರ್. ಸಜೆಷನ್ ಕೊಡ್ಬೇಕು ಅಂತ ಅಂದ್ರೆ ಏನ್ ಸಜೆಷನ್ ಕೊಡ್ತೀರಾ ಹ್ಮ್. ಸರ್ ನೀವು? ಸಜೆಷನ್. ಸರ್ ಆರಾಮಾಗಿ ನಿಮ್ಮ ಹತ್ರ ಸ್ಟ್ರಾಟಜಿ ತಗೊಂಬೋದು. ಈಸಿಯಾಗಿ ಓಕೆ. ಕಲಿಬಹುದು. ಮತ್ತೆ ಓಕೆ. ಈಸಿಯಾಗಿ ಲರ್ನ್ ಮಾಡಿ ಅರ್ನ್ ಮಾಡ್ಬೋದು. ಹೌದು ಹೌದು. ಯಾವುದೇ ಸೊ ತರದ್ದು ಇದಿಲ್ಲ ಸರ್, ಡೌಟ್ ಇಲ್ಲ. ಆರಾಮಾಗಿ ಅರ್ನ್ ಮಾಡ್ಬೋದು ಸರ್. ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಕಾನ್ಸಂಟ್ರೇಷನ್ 10 points ಅಲ್ವಾ ಇಟ್ಕೊಂಡಿರ್ಬೇಕು. ಸರ್ ನಾನು ಹೇಳ್ತಿರೋದು? ಹೌದು ಸರ್, ಮ್ಯಾಕ್ಸಿಮಮ್ ನಾನು 10 ಪಾಯಿಂಟ್ಸ್ ಇಟ್ಕೊಂಡೆ ನಾನು ಅರ್ನ್ ಮಾಡಿರೋದು ಸರ್ ಇದು. ಸೊ ರಿಸ್ಕ್ ರಿವಾರ್ಡ್ ನೀವು ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ. ಆದ್ರೆ ನಿಮ್ಗೆ ಹೇಗೆ ಕಂಫರ್ಟಬಲ್ ಬೇಕೋ ಆ ತರ ನೀವು ಇವಾಗ ಕನ್ವರ್ಟ್ ಮಾಡಿದ್ದೀರಾ ಸ್ಟ್ರಾಟಜಿನ, ಹೌದಾ? ಕನ್ವರ್ಟ್ ಮಾಡಿದ್ದೀನಿ ಸರ್. ಹೌದು ಸರ್. ಆದ್ರೆ ಆದ್ರೆ ನನ್ ಸ್ಟ್ರಾಟಜಿನೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಈವನ್ ನಿಮ್ಗೆ ಹೇಗೆ ಇಷ್ಟ ಆಗ್ಬೇಕೋ ಆ ತರ ನೀವು ತುಂಬಾ ಬ್ಯಾಕ್ ಹ್ಮ್. ಟೆಸ್ಟ್ ಮಾಡಿದೀರಾ, ಅದನ್ನ ಯೂಸ್ ಮಾಡ್ತಾ ಇದ್ದೀರಾ, ಹೌದಾ? ಹೌದು ಹೌದು ಸರ್. ತುಂಬಾ ಆದ್ರೆ ಬ್ಯಾಕ್ ಅದು ಟೆಸ್ಟ್ ಮಾಡಿದ್ದೀನಿ ಸರ್. ತುಂಬಾ ಬ್ಯಾಕ್ ಟೆಸ್ಟ್ ಮಾಡಿ, ಅಂದ್ರೆ ಯಾ ನಾನೇ ಡೆಮೋ ತರನೇ ಅನ್ಕೊಂಡು ಡೆಮೋ ತರನೇ ಮಾಡ್ಕೊಂಡು ಯಾ ಮಾಡಿರೋದು ಸರ್. ಬ್ಯಾಕ್ ಟೆಸ್ಟ್ ಎಲ್ಲ ಮಾಡಿನೇ ನಾನು ಇಷ್ಟಕ್ಕೆ ನನ್ ಕೈ ಹಾಕಿರೋದು ಸರ್. ಈವನ್ ಸರ್ ವರ್ಕ್ ನಾನು ಆಗುತ್ತೆ ಅನ್ನೋ. ಎವ್ರಿ ಡೇ ಹೇಳ್ತಾ ಇರ್ತೀನಲ್ವಾ ಸರ್, ಎವ್ರಿ ಡೇ ನೀವು ಬ್ಯಾಕ್ ಟೆಸ್ಟ್ ಮಾಡಿ ಅಂತ ಹೇಳ್ತಾನೆ ಇರ್ತೀನಲ್ವಾ ಸರ್? ಹೌದು ಸರ್. ಇವಾಗ ನಾನು ಟೂ ವೀಕ್ ಗೊತ್ತಾಗಿದೆ ಸರ್. ತಾನೇ ಟೂ ಬ್ಯಾಕ್ ಟೆಸ್ಟ್. ವೀಕ್ ನಾನು ಯಾ ಟೂ ವೀಕ್ ನಾನು ಫುಲ್ ಬ್ಯಾಕ್ ಟೆಸ್ಟೇ ಮಾಡಿರೋದು. ಫುಲ್ ವಾಚಿಂಗ್. ಒಂದು ಹೌದು. ಸೆಕೆಂಡ್ ನಾನು ಅತ್ತಾಗಿತ್ತಾಗ ಅಲ್ಲಾಡಿಲ್ಲ. ಫುಲ್ ಯಾ ವಾಚಿಂಗ್ ಯಾ ಮಾಡಿದ್ದೀನಿ. ಮನಿ ಸ್ಟ್ರಾಟಜಿ ಇದೆ ಅಂತ, ಹೇಳ್ಕೊಟ್ಟಿದ್ದೀನಿ, ಅದೇ ಮನಿ ಸ್ಟ್ರಾಟಜಿ. ಇಲ್ಲ, ಮನಿ ಇದೆ ಅಂತ ಬೈಯಿಂಗು ಸೈಲಿಂಗು ಮಾಡೋದು, ಅದು ಗ್ಯಾಮ್ಲಿಂಗ್ ಮಾಡೋದು ಅದಾಗಲ್ಲ, ಹೌದಾ ಸರ್? ಆಗಲ್ಲ ಆಗಲ್ಲ ಹಾ. ಸರ್. ಸೊ ಮನಿ ಇದ್ರೂ ಡಿಸಿಪ್ಲೈನ್ ಆಗಿರ್ಬೇಕು, ಹೌದಾ ಸರ್?
ಹೌದು ಸರ್. ಈವನ್ ನಿಮ್ ಹತ್ರ ಈಗ ಮನಿ ಇದ್ರು ಡೈಲಿ 1 or 2 ಡೇ ಅಂತ ನೀವು ಕ್ಲೋಸ್ ಮಾಡ್ತಾ ಇದೀವಿ ಸರ್ ಡಿಸಿಪ್ಲೈನ್ ಆಗಿ. ಹೌದು ಸರ್, ಮಾಡ್ತಾ ಇದ್ದೀನಿ ಸರ್. ಎಕ್ಸಲೆಂಟ್ ಸರ್, ಎಕ್ಸಲೆಂಟ್. ಇದೇ ತರ ಅರ್ನ್ ಮಾಡ್ಕೊಳ್ಳಿ, ಹ್ಯಾಪಿ ಆಗಿರಿ ಸರ್, ಆಯ್ತಾ? ಓಕೆ ಸೊ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ರಿವ್ಯೂ ಸರ್. ಇದೇ ತರ ಹ್ಯಾಪಿ ಆಗಿರಿ, ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು